ಇರಿ. ಕಾಯಿ ಕೊಯ್ದಿದ್ವಲ್ಲ ಅದರದ್ದು ಸಾಂಬಾರು, ಅದರೊಟ್ಟಿಗೆ ನಿಮಗೊಂದು ಸ್ಪೆಷಲ್ ತೋರಿಸ್ತಾನೆ ಆಯಿತಾ. ಈ ಕೋಳಿ ಇದರಲ್ಲಿ ಗಿಡ ಕಾಣ್ತುಂಟಾ, ಇದು ಖರ್ಜೂರದ್ದು ಗಿಡ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 12ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 12ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ವಿನುತಾ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಅಪ್ಪ ಅಮ್ಮಂದು 23rd ಆ್ಯನಿವರ್ಸರಿ ಮಾರ್ಚ್ 12ಕ್ಕೆ ಅಂತ. ಶ್ಯಾಮಲಾ ಹಾಗೂ ರಾಜು ಅವರಿಗೆ ಹ್ಯಾಪಿ ಆ್ಯನಿವರ್ಸರಿ, ಯಾವಾಗಲೂ ಖುಷಿಯಾಗಿ 100 ಕಾಲ ಜೊತೆಯಾಗಿ ಬಾಳಿ. ಗೊತ್ತುಂಟಾ, ಮೊನ್ನೆ ಒಂದು ಹಲಸಿನ ಹಣ್ಣು ಬಿದ್ದಿದೆ ಆಯಿತಾ. ಹಲಸಿನ ಹಣ್ಣು ಅಂದರೆ ಕಾಯಿ ಚಂದ ಬೆಳೆದದ್ದು, ಹಾಗೆ ಅದು ಗಾಳಿಗೆ ಬಿದ್ದದ್ದು ಬಾರಾಗಿ. ಅದನ್ನೀಗ ಅಪ್ಪ ಕಟ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಸಾಂಬಾರಿಗೆ. ಅಂದರೆ ಹಲಸಿನ ಹಣ್ಣಿನ ಸೊಳೆ ಕಾಯಿ ಉಂಟಲ್ಲ ಬೆಳೆದದ್ದು, ಅದನ್ನು ಸಾಂಬಾರು ಮಾಡುವಂಥದ್ದು. ಹಾಗೆ ಬನ್ನಿ, ಅವರ ಅಪ್ಪ ಕಟ್ ಮಾಡಿ ಕೊಡ್ತಾರಂತೆ ನನಗೆ. అట్లా ಹೇಗೆ ದಿಕ್ಕೊಂಡಿಲ್ಲ ಅಂತ ಕುಟಿಯಾಡುಂಗ ಹೇಳಿದ್ವು. ಸಾಂಗುಳಿಗ ನೋಡಿ, ಇದರದ್ದು ಮಾತ್ರ ಸಾಂಬಾರು ಮಾಡಲಿಕ್ಕೆ. ಅರ್ಧ ಹಲಸಿನಕಾಯಿ ಮಾತ್ರ ಕಟ್ ಮಾಡಿದ್ದು, ಯಾಕಂದರೆ ನಮಗೆ ಮೂವರೆಲ್ಲ ಇರೋದು. ಮಧ್ಯಾಹ್ನಕ್ಕೆ ನಾನು ಮತ್ತು ಅಪ್ಪ ಇಬ್ಬರೇ, ರಾತ್ರಿಗೆ ನಾನು ಗಣಿ ಅಪ್ಪ, ಮತ್ತು ವೇಸ್ಟ್ ಆಗ್ತದೆ, ಅದಕ್ಕೆ ಇಷ್ಟೇ. ಹಾಗೆ ಇದು ಮುಂಚೆ ಅಮ್ಮ ಮಾಡುವಾಗ ಉಂಟಲ್ಲ, ನಾವು ಬರೀ ಸಾಂಬಾರೇ ತಿಂತಿದ್ವಿ, ಊಟ ಅಲ್ಲ, ಖಾಲಿ ಇದನ್ನು ಮಾತ್ರ ತಿಂತಿದ್ವಿ. ಇದರದ್ದು ಸಾಂಬಾರು ಮಾತ್ರ ಬಟ್ಲಿಗೆ ಹಾಕಿ ತಿಂತಾಯಿದ್ವಿ. ಅದು ಇನ್ನೂ ಸ್ವಲ್ಪ ಬೆಳಿಬೇಕು, ಆ ಟೈಮಲ್ಲಿ ಕೊಯ್ದು ಮಾಡ್ತಿದ್ರು ಮುಂಚೆ.
ನಂದಿ ಇರಿ ನೋಡಿದ ನಾನು ಮತ್ತು ಕಜ್ಜು ದನಗಳ ಹತ್ರ ಹೋಗ್ತಿದ್ದೆವು ಬದಲಿಸಲಿಕ್ಕೆ. ಮತ್ತು ಕೂರಸ ಬಂದ ನೋಡಿ. ಇವ ಗೇಟ್ ತನಕ ಮುಂದೆ ಬಂದಿದ್ದಾನೆ ಕಾಡಲ್ಲಿ, ಹಾಗಾಗಿ ಕರ್ಕೊಂಡು ಬಂದೆ. ಇನ್ನು ಇವನನ್ನು ಬಿಟ್ಟು ಹೋದರೆ ಎಲ್ಲಾದರೂ ಇಲ್ಲೇ ಬಾಕಿ ಆದರೆ ಅಂತ. ಇವನು ಉಂಟಲ್ಲ ಮೊನ್ನೊಂದು ಸರಿ ಬಂದದ್ದು ಇಡೀ ಕಾಡೆಲ್ಲ ಅಲ್ದಾಡಿ ಮತ್ತೆ ಮನೆಗೆ ಬಂದೇನೆ. ಸುಮಾರು ಹೊತ್ತಾಗಿದೆ ಬರಲಿಕ್ಕೆ. ಈಗ ಚಿಕ್ಕ ಹುಡುಗಲ್ಲ ಇವ, ದೊಡ್ಡ ಆಗಿದ್ದಾನೆ ಈಗ. ಬೇಟೆ ಹುಡುಕೋದು. ಒಬ್ಬಕ್ಕ ಕೂತಿದ್ದಾಳೆ, ಹೋಗಿ ಮಾತಾಡು ನೋಡ. ಎಂತ ಮಾಡೋದು? ಕೂತದ್ದು ಬೆಳಿಗ್ಗೆ ಹಾಲಿಗೆ ಕಾಯ್ತಿ ಅವಳಮ್ಮಂದೆ. ಹಾಂ, ಅಲ್ಲಿ ಅಣ್ಣ ಬಂದ, ಒಂದು ಕೂರ ಅಣ್ಣ ಬಂದ. ಇನ್ನು ಎಂತಕ್ಕೆ, ಅನ್ನು ಸಹ ಬೇಡ ದನ ಸಹ ಬೇಡ. ಕರ್ಕೊಂಡು ಹೋಗೋ ಅವಳನ್ನು. ಹಾಂ, ಇಬ್ಬರು ಸಹ ಹುಡುಗ್ರಿ ಮತ್ತೆಂತ. ಎಲ್ಲಿಗೆ ಬರೋದು ಕಜ್ಜು ನೀನು ಹೀಗೆ ಕಾಡಲ್ಲಿ ಬಾಕಿ ಆದರೆ? ಈಗ ಗೌರಮ್ಮನ ಹತ್ರ ಮಾತಾಡು. ಬೆಳಿಗ್ಗೆ ನೀನು ಅವಳದಿಲ್ಲ ಹಾಲಿಗೆ ಕಾಯೋದು. ಅವಳಮ್ಮ ಇವಳಿಗೆ ಕೊಟ್ಟರೆ ಹೇಳಿದರೆ ಅಷ್ಟೇ ಕೊಡೋದು. ಒಳ್ಳೆಯವಳ ಬಳ್ಳಿಯನ್ನು ಫಾಲೋ ಮಾಡೋದು ಅಂತ ಇವ. ಅವಳು ಮುಂದೆ ಹೋಗ್ತಿರುವಾಗ ಆ ಬಳ್ಳಿಯಲ್ಲಿ ಕಾಣ್ತದಲ್ಲ ಅದನ್ನು ಹೊಡೆಯೋದು. ಎಂತ ಹಾವು ಹೋಗ್ತುಂಟು ಅಂತೇಳಿ. ಹಾಂ, ಸ್ವಲ್ಪ ಮುಂದೆ ಹೋಗು, ಹೋಗಿ, ಬಿಸಿಲಲ್ಲಿ ಬೇಡ. ಓಯ್, ನಾನು ಕೂಡ ನೇರಳೆಯಲ್ಲಿ ಕಟ್ಟಿದ್ದೇನೆ. ಆ ಬಿಸಿಲಿಂದ ಒಳಗೆ ಬರುವಾಗ ತಂಪ ಅನಿಸ್ತದೆ ಇಲ್ಲಿ ನೋಡಿ. ಮತ್ತು ಮಳೆಗೆ ಸಾಧಾರಣ ಎಲ್ಲ ಚಿಗುರಿದೆ, ತೊಂದರೆ ಇಲ್ಲ. ಇವರಿಬ್ಬರು ಫ್ರೆಂಡ್ಸ್ ಇದ್ದಾರೆ ನೋಡಿ, ಕೊಂಗಿರಿಗಳು. ದನಗಳನ್ನು ಬದಲಿಸಿ ಆಯಿತು. ನಾನು ಮತ್ತು ಕಜ್ಜು ಮನೆಗೆ ಹೊರಟ್ವಿ. ಇನ್ನು ಸ್ವಲ್ಪ ಕಾಡಿಗೆ ಹೋಗಿ ಏನೆಲ್ಲ ಉಂಟು ಅಂತೆಲ್ಲ ಹೇಳಿ ನೋಡಿ ಸಹ ಬಂದೆ. ಇನ್ನು ನಾಳೆ ಮತ್ತೆ ಹೋಗಲಿಕ್ಕೆ ಬೇಕಲ್ಲ, ಹಾಗೆ ದಾರಿಯೆಲ್ಲ ನೆನಪಿಟ್ಕೊಂಡು ಬಂದಿದ್ದೇನೆ. ಈಗ ಕರ್ಕೊಂಡು ಹೋಗ್ತಿದ್ದೇನೆ ಮನೆಗೆ. ನಾನು ದನಗಳನ್ನು ಬದಲಿಸಿ ಬರೋಷ್ಟರಲ್ಲಿ ಕಾಣುವುದಿಲ್ಲ. ಸುಮಾರು ಕರೆದೆ, ನಾನು ಅಂದ್ಕೊಂಡೆ ಮನೆಗೆ ಹೋದ್ನಾ ಅಂತ. ಸ್ವಲ್ಪ ಮುಂದೆ ಬರೋಷ್ಟರಲ್ಲಿ ಬರ್ತಾನೆ ಕರ್ಕೊಂಡು. ಅನ್ನೂ ಹೋಗಬೇಡ, ನಾನು ಬರ್ತೀನಿ ಒಟ್ಟಿಗೆ ಅಂತ. ಒಟ್ಟಿಗೆ ಜನರದ್ದು ಕೂಡ ಆನ್ ಇವನದು ಗುಂಡ್ರು. ಇವತ್ತು ಮಜ್ಜಿಗೆ ಮತ್ತು ಇದು ಅವಾಗ ನಾವು ಹಲಸಿನ ಕಾಯಿ ಕೊಯ್ದಿದ್ವಲ್ಲ ಅದರದ್ದು ಸಾಂಬಾರು, ಅದರೊಟ್ಟಿಗೆ ಅದರದ್ದು ಸೀಡ್ ಕೂಡ ಹಾಕಿದ್ದುಂಟು ನೋಡಿ. ತುಂಬ ಮೆತ್ತನೆಯಾಗಿದೆ. ಇನ್ನು ಊಟ ಮಾಡಿತು ಗಂಜಿ ಕುಡಿತಿದ್ದೇವೆ. ಇವ ನೋಡಿ ಅಪರೂಪದವ ಬಂದಿದ್ದಾನೆ, ಡಿಂಗಿ ಪಾಪ ಇರ್ತಾನೆ ನೋಡಿ. ಅವ ಕಲ್ಲು ಮೇಲೆಲ್ಲ ಕೂತಿರ್ತಾನಲ್ಲ. 2 ವಾರ ಆಯ್ತಿವೆ ಇಲ್ಲದೆ, ನನ್ನ ಕಾಣೆಯಾದ ಅಂತ ಎನಿಸಿದೆ. ಅಂದರೆ 1 ವಾರಕ್ಕಿಂತ ಜಾಸ್ತಿ ಆಯಿತು ಇವ ಮನೆಗೆ ಬರದೆ. ಇವತ್ತು ಮಧ್ಯಾಹ್ನ ಹೇಳಿದ್ದೆ ಅಪ್ಪನ ಹತ್ರ ಊಟ ಮಾಡುವಾಗ, ಡಿಂಗಿ ಕಾಣುವುದಿಲ್ಲ ಅಂತ. ಇನ್ನೊಬ್ಬ ಇದ್ದಾನಲ್ಲ ಹೊಡೆಯುವವ, ಹೊಸ ಇಲ್ಲ. ಇವ ಬಂದ, ನನಗೆ ಗೊತ್ತಾಯ್ತು ಇವನ ಸ್ವರ ಕೇಳುವಾಗ ಡಿಂಗಿ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಈಗ ನೋಡಿ ಊಟ ಎಲ್ಲ ಮಾಡಿದ್ನೆ ಅಂತ ಗೊತ್ತಿಲ್ಲ, ಊಟದ ಹತ್ರ ಬಿಡಬೇಕು. ಹುಲ್ಲು ಮಾಡಿ ಆಯಿತು. ತೋಟಕ್ಕೆಲ್ಲ ಹೋಗಿ ಬಂದೆ ನಾನು. ಹಳೆಲ್ಲ ಕಟ್ ಮಾಡಿ ಸ್ವಲ್ಪ ಅಡಿಕೆ ಕಿತ್ತು ಅದನ್ನು ಸಹ ತೆಕೊಂಡು ಬಂದೆ. ಈಗ ಸ್ವಲ್ಪ ಮೊನ್ನೆ ನಾನು ಕ್ಲೀನ್ ಮಾಡಬೇಕು ಅಂತ ಬಾಕಿ ಆದ್ದು ಹೂವಿನ ಸಾಲಿನ ಒಂದು ಸೈಡ್ ಭಾಗ, ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಕಜ್ಜು ಒಂದು ಎಂಥದ್ದು ಹಿಡ್ಕೊಂಡು ಬಂದ ನೋಡಿ. ಈಕೊಳ್ಳಿ, ಎಂತ ಮಾಡೋದು ಮಂಗು ಥರ ನೀನು. ಅದು ಉಂಟಲ್ಲ ನನ್ನ ಕೈಯಲ್ಲಿ ಇತ್ತಾಯ್ತದು ಬಳ್ಳಿ, ಅದನ್ನು ಆಚೆ ಬಿಸಾಡಿದ್ದೆ ನಾನು ಕಟ್ ಮಾಡಿ. ಇವ ಅದನ್ನು ಇತ್ಕೊಂಡು ಬಂದಿದ್ದೇನೆ ಹಿಂದೆಯಿಂದ, ಮನೆ ಹಿಂದೆಯಿಂದ ಇತ್ಕೊಂಡು ಬಂದು ಬಾಯಲ್ಲಿ ಕಚ್ಕೊಂಡು ಬಂದಿದ್ದೇನೆ. ಎಂತ ಇದು ಕಜ್ಜ? ಇದೆಂತ ಎಂತಕ್ಕೆ ತಗೊಂಡು ಬಂದದ್ದು ಇದು? ಎಂತಕ್ಕೆ ತಗೊಂಡು ಬಂದದ್ದು ಎಂತಕ್ಕೆ? ಹಾಂ, ಕಜ್ಜಿ ನಂದೀಜ ಬಂದ, ನಂದೀಜ. ಕಜ್ಜು ಯಾಕೆ ತಗೊಂಡು ಬರೋದು ಯಾಕೆ ಅದೆಲ್ಲ? ನಿಂಗೆ ಕೊಡಬೇಡ್ವಾ, ಪೆಟ್ಟು ಕೊಡಬೇಡ್ವಾ? ಏನಕ್ಕ ನಂದೀಜ? ಏನು ಕಜ್ಜು? ಇಬ್ಬರು ಹೆಲ್ಪಿಗೆ ಬಂದ್ರಿ. ಈಗ ಒಂದೊಂದು ಕತ್ತಿ ತಂದರೆ ಆಗ್ತಿತ್ತಾ ಅಂತ ಇವರಿಗೆ ಕೊಡಲಿಕ್ಕೆ, ಹುಲ್ಲಿರಿಲಿಕ್ಕೆ. ನಂದಿ ಹುಲ್ಲಿರಿವಾ? ಸಿಕ್ಕಿದೆ ಹಲ್ಲು, ಎಷ್ಟು ಚಂದ ಅಲ್ಲ. ಸೈಡಿದಲ್ಲ, ನನಗೆ ಮಿಡ್ಲಿದು ಹಲ್ಲಿರ್ತದಲ್ಲ ಅವ್ರದ್ದು ಭಾರಿ ಚಂದ, ಸೆಟ್ಟಿಟ್ಟಾಗೆ. ಕಜ್ಜು ಬಾ, ನಿಂದು ಹಲ್ಲು ತೋರಿಸು. ಇವನು ನಿದ್ದೆಯಲ್ಲೇ ಇರೋದು ಅಂತ ಎಷ್ಟೊತ್ತಿಗೆ ಸಹ ಅಮಾಲ್ ಥರ ಮಾಡೋದು.
ಮಾಲಿಕೊಂಡು ಬರೋದು ಮತ್ತೆ ಆ ಬಾಲ ಉಂಟಲ್ಲ ಅದನ್ನು ತಿರುಗಿಸ್ತಾ ಇರೋದು ಗಡಿಗೆ. ಕಜ್ಜು ಕಜ್ಜು ಕ್ಲೀನ್ ಮಾಡಿದೆ. ಈಗ ಹುಲ್ಲೆಲ್ಲ ತೆಗೆದು ಕ್ಲೀನ್ ಆಯಿತು. ಎಕ್ಸ್ಟ್ರಾ ಗಿಡ ಎಲ್ಲ ಇತ್ತು, ಅದು ಈ ಶಂಖಪುಷ್ಪದ್ದು ಗಿಡ ಎಲ್ಲ ಉಂಟಲ್ಲ ಅದೆಲ್ಲ ಹರಡಿ ಇದು ಗುಲಾಬಿ ಗಿಡಕ್ಕೆಲ್ಲ ಸುತ್ತಾಕಿತ್ತು, ಎಲ್ಲ ಕಟ್ ಮಾಡಿ ತೆಗ್ದೆ ನೋಡಿ. ಇಷ್ಟು ಒಳ್ಳೆ ಗಿಡ ಇರುವಾಗ ಇಷ್ಟು ಒಳ್ಳೆ ಹೂ ಹೋಗಿದೆ. ಇದೀಗೆ ಸುತ್ತಾಕಿದ್ದು ಅದಕ್ಕೆ ಹಿಂಸೆ ಅಲ್ಲ, ಎಲ್ಲ ತೆಗ್ದಿದ್ದೆ ನಾನು. ಇಲ್ಲಿ ಇಷ್ಟಿದ್ದದ್ದು ಸಾಕು, ಇನ್ನು ಇದರಲ್ಲಿ ಸೀಡ್ಸ್ ಬಿದ್ದಾಗ್ತದಲ್ಲ ಸುಮಾರು. ಇವರಿಬ್ಬರು ಇದ್ದರು, ವರ್ಷ ಇದ್ದರು, ನಂದಿ, ಶಂಭು, ಕಜ್ಜೋ. ನಿಮಗೊಂದು ಸ್ಪೆಷಲ್ ತೋರಿಸ್ತಾನೆ ಆಯಿತಾ. ಈ ಕೋಳಿ ಇದರಲ್ಲಿ ಗಿಡ ಕಾಣ್ತುಂಟಾ, ಇದು ಖರ್ಜೂರದ್ದು ಗಿಡ, ಡೇಟ್ಸ್. ಇದು ನಾವು ಡೇಟ್ಸ್ ತಿಂತೇವಲ್ಲ ಅದರದ್ದು ಸೀಡ್ಸನ್ನು ಅಪ್ಪ ಇದರಲ್ಲಿ ಹಾಕಿದ್ದು. ಹಾಗೆ ಅದರದ್ದು ಆಗಿದೆ ನೋಡಿ. ಸುಮಾರು ಸಮಯ ಆಯಿತು, ಎಷ್ಟು ಸಮಯದ ಮುಂಚೆ ಹಾಕಿದ್ದಾರೆ ಅಂತ ಅಪ್ಪನಿಗೆ ಸಹ ನೆನಪಿಲ್ಲ. ನಾನು ಇನ್ನೊಂದು ಗಿಡ ಇತ್ತು ಇಲ್ಲಿ, ಅದನ್ನು ಎಳಕ್ಕಿಸಿ ನೋಡಬೇಕಾದ್ರೆ ಡೇಟ್ಸ್ ಇದು ಬೀಜ ಉಂಟಲ್ಲ ಅದು ಸಿಕ್ಕಿತ್ತು, ಖರ್ಜೂರದ್ದು ಬೀಜ. ಸುಮಾರು ಸಮಯ ಮುಂಚೆ, 1-2 ತಿಂಗಳು ಮುಂಚೆ ಹಾಕಿದ್ದಾರೆ. ಹೀಗಾಗಿದೆ, ನಾನೀಗ ಕ್ಲೀನ್ ಮಾಡುವಾಗ ನನಗೆ ಸಿಕ್ಕಿತ್ತು. ಹಾಗೆ ಇದು ಇನ್ನು ಇದರಲ್ಲಿ ಒಂದು ಬೇರೆ ಗಿಡ ಇತ್ತು, ಅದನ್ನು ತೆಗೆದ್ವಿ ಇದಕ್ಕೆ ಸ್ವಲ್ಪ ಇದು ಸಿಗಲಿ ಅಂತ, ಅಂದರೆ ಗಾಳಿ ಬೆಳಕೆಲ್ಲ ಸಿಗಲಿ ಅಂತ. ಅದು ಹರಡಿತು ಗಿಡ ಹೂವಿದು. ಹಾಗೆ ಅದನ್ನು ಬೇರೆ ಪಾಟಿಗೆ ಹಾಕಿದ್ದೇನೆ. ಇದು ನೋಡುವ ಹೇಗಾಗ್ತದೆ ಇನ್ನು ಅಂತ. ಕ್ಲೀನ್ ಆಯಿತು. ಅಪ್ಪ ಕರೀತಿದ್ದಾರೆ ಟೀ ಬಿಡಲಿಕ್ಕೆ, ಅವರಿಗೆ ಟೀ ಬಿಡಲಿಕ್ಕೆ ಗೊತ್ತಾಗೋದಿಲ್ಲ ಅದಕ್ಕೆ. ನೋಡಿ ಎಷ್ಟು ಚೆಂದ ಉಂಟು, ಚೆಂದ ಕಾಣ್ತದಲ್ಲ, ನೀಲಿ ನೀಲಿಯಾಗಿ. ಈಚೆ ಸೈಡ್ ನೋಡಿ ಸೂಪರ್ ಕಾಣ್ತದೆ. ಮೋಡ ಮೋಡ, ಅದರ ಫುಲ್ ಅಪೋಸಿಟ್ ನೋಡಿ. ಇದು ಚೆಂದ ಸೂರ್ಯನ ಬೆಳಕು ರಿಫ್ಲೆಕ್ಟ್ ಆಗ್ತಾ ಉಂಟು, ಅಂದರೆ ಅದು ನಮಗೆ ನೋಡಿ ಅಲ್ಲಿ ಫೋನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ನನಗೆ ಚೆಂದ ಅನ್ನಿಸ್ತಾ ಉಂಟು ಇವತ್ತಿದು ನೇಚರ್. ಹೋದರೂ ಒಂದು ಬಿಡೋದಿಲ್ಲ ನನ್ನನ್ನು. ಹುಲ್ಲಿರಲಿಕ್ಕೆ ಬಂದ, ಎಲ್ಲಕ್ಕೂ ಬರ್ತಾನೆ ದನ ಬದಲಿಸಲಿಕ್ಕೆ ಬಂದಿದ್ದೇನೆ. ಇವತ್ತು ಫುಲ್ಲು ಡ್ಯೂಟಿ ನಮ್ಮ ಕಜ್ಜುದು. ಇವತ್ತು ಪಾಪ ಸ್ಯಾಲ್ರಿ ಕೊಡಬೇಕಷ್ಟೇ ಇವನಿಗೆ, ಎಲ್ಲಕ್ಕೂ ಬಂದಿದ್ದಾನಲ್ಲ. ಕಜ್ಜು ಸ್ಯಾಲ್ರಿ ಅಂತೆಲ್ಲ, ಬೆಳಗ್ಗೆ ಹಾಲು, ಗಟ್ಟಿ ಹಾಲು ಅಷ್ಟೇ, ಹಸಿ ದನದ್ದು. ಗಜ್ಜು ಚುಬ್ಬಣ್ಣಿ. ಏನು ಅವ್ನು ನೋಡಿ ಕೈಯಿಂದ ಇದು ಮಾಡೋದು, ಲೆಫ್ಟ್ ರೈಟ್ ಮಾಡ್ತಿದ್ದಾನೆ.